ನಮ್ಮಣ್ಣ ಯಾವಾಗಲೂ ಕೂಡ ದಾನ ಮಾಡ್ಕೊತ ಬಂದಾನೆ. ಗುರುವಿನ ಆಶ್ರಯದೊಳಗಿದ್ದವ ಏನೆಲ್ಲ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡಿಕೊಂಡು ಒಬ್ಬ ದಾಸೋಹ ಮೂರ್ತಿ ಆಗಿರ್ತಕ್ಕ ನಮ್ಮಣ್ಣ ಅವ ದಾನ ಧರ್ಮ ಮಾಡಿದ್ರೆ ಚಂದ, ನಾವೊಂದು ಒಕ್ಕಲ್ತನ ಮಾಡಿದ್ರೆ ಚಂದ. ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀವಿ? ಏನು ದಾನ ಮಾಡ್ತಾನೆ ಮಾಡಲಿ ಬಿಡು. ಎಟ್ಟು ಪರಿಪರಿಯಾಗಿಂದ ಪಾಪ ಏನ್ರಿ ದೊಡ್ಡಪ್ಪ ಹೆಂಡತಿಗಂದ ಎಟ್ಟು ಹೇಳಿದ್ರು ಕೂಡ ಕೇಳಿಲ್ಲ. ಇಲ್ಲಿಲ್ಲ ಏನ್ರಿ ನೀ ಒಟ್ಟಂದ ನೀ ಬ್ಯಾರೆ ಆದ್ರೆ ಮಾತ್ರ ಈ ಮನೆಯಾಗಂದ ಇರ್ತೀನಿ, ನೀ ಬ್ಯಾರೆ ಅಲ್ಲಂದ್ರೆ ಈ ಮನೆಯಾಗಂದ ಇರಂಗಿಲ್ಲ. ನಾನು ನಿನ್ನ ಮನೆತನದಾಗಿಂದ ಇರಂಗಿಲ್ಲ, ನನ್ನ ಪಾಡಿಗೆಂದ ನಾವು ಹೋಗಿಬಿಡ್ತೀನಿ. ನೀ ಹೆಂಗಾರೆ ಜೀವನ ಕಳಿ, ನೀ ಏನಾರು ಮಾಡಿ ಜೀವನ ಕಳಿ, ಏನಾಕ ದಾನ ಮಾಡೋ ಲೆಕ್ಕ, ಏನಾಕೆಂದು ಮಾರ್ಕೊಳ್ತೇನೆ ಲೆಕ್ಕ, ಅದನ್ನ ನಾ ಏನೂ ಕೊಡೋದು ಕೇಳಂಗಿಲ್ಲ ತಿಳ್ಕೊಳೋದು. ಪಾಪ ಹೆಣ್ಮಗಳು ದೊಡ್ಡಪ್ಪನ ಹೆಣ್ತಿ ಅಳ್ಳಕ್ಕತ್ಲು. ನಾ ಈ ಮನೆಯಾಗ ಇರಂಗಿಲ್ಲ, ನಾವಂತೂ ಅನ್ನ ಉಣಂಗಿಲ್ಲ ಈ ಮನ್ಯಾಗ. ಯಾವಾಗಿಂದ ಅನ್ನಂದಿಂದ ಅಳ್ಳಕ್ಕತ್ಲು ಅಳುವಂಥ ಪ್ರಸಂಗದೊಳಗೆ ಪಾಪ ದೊಡ್ಡಪ್ಪ ಏನ್ರಿ ಹೆಣ್ತಿ ಅಳೋದನ್ನ ನೋಡಿ ಹೆಣ್ತಿಗಂತನ ಹುಚ್ಚಿ ಅಳ್ಳಕ್ಕೆ ಹೋಗ್ಬೇಡ, ನಿನಗೇನು ಬೇಕು ಬ್ಯಾರೆ ಆಗ್ಬೇಕಲ್ಲ, ನೀನು ಬ್ಯಾರೆ ಆಗಬೇಕಲ್ಲ, ಆಯ್ತಪ್ಪ ಬ್ಯಾರೆ ಆಗುನು. ನಾ ಕೇಳ್ತೀನಿ ನಮ್ಮ ಅಣ್ಣಗ, ಕೇಳ್ತೀನಿ ಅವನ ಪಾಲಿಗೆ ಏನು ಬರ್ತದೆ ಅವ್ನು ತೊಗೊಳ್ನಾಕ, ನಮ್ಮ ಪಾಲಿಗೆ ಏನು ಬರ್ತದೆ ನಾವು ತೊಗೊಳ್ಳೋಣ ತಂದು. ಯಾವಾಗಿಂದ ದೊಡ್ಡಪ್ಪ ಅಂದ ಹೆಣ್ತಿಗೆಂದ ಮಾತು ಕೊಟ್ಟ, ಯಾವಾಗಿಂದ ದೊಡ್ಡಪ್ಪ ಅಂದ ಹೆಣ್ತಿಗೆಂದ ಮಾತು ಕೊಟ್ಟ, ಬೆಳಗಿನ ಜಾವ ಅಂದ 7 ಗಂಟೆ ಸಮಯ. ಲಕ್ಷ ಇರಲಿ ಮಗ, ಬೆಳಗಿನ ಜಾವ 7 ಗಂಟೆ ಸಮಯ. ಯಾವಾಗಿಂದ 7 ಗಂಟೆ ಆಗ್ಯದ, ಶರಣ ಬಸಪ್ಪನವರು ಅದೇ ತಾನೇ ಸ್ನಾನ ಮಾಡಿಕೊಂಡು ಏನ್ರಿ ಜಂಗಮರಿಗೆಂದ ಪ್ರಸಾದ ಮಾಡಿಸಿ ತಾವು ಪ್ರಸಾದಕ್ಕೆಂದ ಕುಂತಿದ್ರು ಶರಣ ಬಸಪ್ಪನವರು. ಯಾವಾಗಿಂದ ಶರಣ ಬಸಪ್ಪನವರು ಪ್ರಸಾದ ಮಾಡೋಕ್ಕೆಂದ ಕುಂತಾರೆ, ಇವ ದೊಡ್ಡಪ್ಪ 7 ಗಂಟೆಕ್ಕೆಂದ ಬಂದ ಈ ಕಡೆ ಶರಣ ಬಸಪ್ಪನವರು ಪೂಜೆದ ಕೂಲಿ ಕಡೆ ಬಂದ. ಒಳಗೆಂದ ಪ್ರಸಾದ ಮಾಡಕತ್ಯಾರ. ಇವ ಹೊರಗೆ ನಿಂತು ಎಣ್ಣ ಅಂದ. ಯಾರಿಗೆ? ಶರಣ ಬಸಪ್ಪನವ್ರಿಗೆ ಎಣ್ಣ ಅಂದ. ಯಾರು ಅಂದರು. ಯಾಕಂದ್ರೆ ಶರಣ ಬಸಪ್ಪನ ಎದುರಿಗೆ ನಿಂತ್ಕೊಂಡು ಒಂದು ದಿವಸನೂ ದೊಡ್ಡಪ್ಪ ಒಂದು ದಿವಸನೂ ಕೂಡ ಮಾತಾಡಿಲ್ಲ. ಅಯ್ಯ ಒಂದು ದಿವಸನೂ ದೊಡ್ಡಪ್ಪ ಶರಣ ಬಸಪ್ಪನವ್ರ ಮುಖನೇ ಚೆನ್ನಾಗಿ ಅದು ನೋಡಿಲ್ಲ. ಒಂದೇ ತಾಯಿ ಮಕ್ಕಳು ಖರೆ, ಅಣ್ಣ ತಮ್ಮನೇ ಇದ್ರು ಯಾಕೆ ಅಂಜಿ ಯಾವ ದೊಡ್ಡಪ್ಪ ಒಂದು ದಿವಸನೂ ಕೂಡ ಶರಣ ಬಸಪ್ಪನವ್ರು ಎದುರಿಗೆ ನಿಂತು ಮಾತಾಡಿಲ್ಲ. ಏನ್ರಿ ಶರಣ ಬಸಪ್ಪನವರಿಗೆ ಯಾವುದು ಕೂಡ ಮಾತಾಡಿಲ್ಲ, ಚೆನ್ನಾಗಿ ಅಂದ ಮುಖನೇ ನೋಡಿದ್ದಿಲ್ಲ. ಯಾವಾಗ ಯಾರು ಅಂದಾಗ ನಾನು ರೀಪ್ಪ ನಾ ದೊಡ್ಡಪ್ಪ ಇದ್ದೀನಿ. ಶರಣ ಬಸಪ್ಪನವ್ರಿಗೆ ಎಷ್ಟು ಖುಷಿ ಆಯ್ತತ್ತ ಏನ್ರಿ, ಎಷ್ಟು ಖುಷಿ ಆಯ್ತತ್ತ ತಗೊಂಡಂದ್ರೆ ಹಂಡೆ ಹಾಲು ಕುಡ್ದಟ್ಟ ಆನಂದ ಆಯ್ತತ್ತ. ಯಾಕಂದ್ರೆ ತಮ್ಮ ಎಂದೂ ನನ್ನ ಜೊತೆಯೊಳಗೆಂದ ಮಾತಾಡಿದ್ದಿಲ್ಲ, ಎಂದೂ ದೊಡ್ಡಪ್ಪ ನಾನು ಎದುರಿಗೆ ನಿಂತ್ಕೊಂಡೆಂದ ಮಾತಾಡಿದ್ದಿಲ್ಲ. ಇವತ್ತು ಅಣ್ಣ ತಗೊಂಡೋಗಿ ಹೋಗುದ್ನಲ್ಲ ತಂದು ಶರಣ ಬಸಪ್ಪನವ್ರಿಗೆ ಅಂದ ಭಾಳ ಖುಷಿ ಆಯ್ತು. ಯಾಕಪ್ಪ ದೊಡ್ಡಪ್ಪ ಏನು ಬೇಕಾಗಿತ್ತು ತಮ್ಮ? ಏನಿಲ್ಲ, ನಿಮ್ಮ ಜೊತೆಯೊಳಗೆ ಒಂದೆರಡು ಮಾತಾಡ್ಬೇಕು. ಮಾತಾಡ್ತಿದ್ದೆ ಅಂತಂದ್ರೆ ಬಟ್ಟೆ ಕಳೆದು ಬಾರೋ, ಒಳಗೆ ಬಾ ಮಾತಾಡಕತ್ತಿ, ಪೂಜೆದ ಕೂಲಿಗೆ ಬಾ. ಇಲ್ರಿ ನಾ ಇಲ್ಲೇ ನಿಂತು ಮಾತಾಡ್ತೀನಿ. ಏನು ಬೇಕು ಹೇಳು? ಏನಿಲ್ಲ, ನೀವೆಲ್ಲ ಮನೆಗೆ ಇದ್ದಿದ್ದೆಲ್ಲಾನು ಕೂಡ ದಾನ ಮಾಡಕತ್ಬಿಟ್ಟಿರಿ. ಜ್ವಾಳ ಕಾಳ ಬ್ಯಾಳಿ ಬೆಲ್ಲ ಎಲ್ಲ ಹಿಡ್ಕೊಂಡಂದ ಇನ್ನೊಬ್ರಿಗೆಂದ ದಾನ ಮಾಡಕತ್ತೀರಿ. ಇನ್ನೊಂದು ಕಡೆಗೆಂದ ಸಾವಿರ ಜನರಿಗೆ ನಿತ್ಯ ಈ ಮನೆಗೆಂದ ದಾಸೋಗ ಮಾಡಕತ್ತೀರಲ್ಲ, ಅದಕ್ಕೆ ನೀವೆಲ್ಲ ಹಿಂಗೆ ದಾನ ಮಾಡ್ಕೊತಂದು ಹೋದ್ರೆ ನಾಳೆ ನಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾನು ಭಿಕ್ಷೆ ಬೇಡಕತ್ತು ನೇನು ನಾವೆಂದ ಕೈಯಾಗೆಂದ ಚಿಪ್ಪು ಕೊಡು ನೇನತ್ತೆ ಕೊಡೋದು. ಯಾವಾಗೆಂದ ದೊಡ್ಡಪ್ಪ ಅಂದ. ಯಾಕೆ ಹೋ ದೊಡ್ಡಪ್ಪ ಮನಸ್ಸು ಹಿಂಗ್ಯಾಕೆ ಮಾಡ್ಕೊಂಡು ಅಂದ್ರೆ ಶರಣ ಬಸಪ್ಪನವ್ರು ಯಾಕಪ್ಪ ಮನಸ್ಸಿನ ಇಂಥದ್ದು ಯಾಕೆ ಪತ್ತು? ಏನಿಲ್ಲ, ನಾವಿಬ್ಬರು ಬ್ಯಾರೆ ಆಗೋದು ಒಳ್ಳೆಯದು ಅಂತ ದೊಡ್ಡಪ್ಪ ಅಂತಾನೆ ಶರಣ ಬಸಪ್ಪನವರಿಗೆ. ನಾವಿಬ್ಬರು ಬ್ಯಾರೆ ಆಗೋದು ಒಳ್ಳೆಯದು. ಯಾಕೆ ಹೋ ದೊಡ್ಡಪ್ಪ ಇಂಥ ಭಾವನೆ ಯಾಕೆ ಬತ್ತು ನಿನಗೆ? ಇಂಥ ಮನಸ್ಸು ಅಂತಕ್ಕಂಥ ಯಾಕೆ ಬತ್ತು ನಿನಗೆ? ಬ್ಯಾರೆ ಆಗ್ತಕ್ಕಂಥದ್ದು ಅಂಥದ್ದು ಏನಾಗಿದೆ? ಏನಿಲ್ಲ, ನೀ ಎಲ್ಲನೂ ಕೂಡ ಮನೆಯಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ದಾನ ಮಾಡಕತ್ತಿ ಅಂತಂದಾಗ ಅದಕ್ಕೆ ನಮ್ಮ ಬೇಡ ನಿಮ್ಮ ಪಾಲಿಗೆ ಬಂದಿದ್ರೊಳಗೆ ನೀವು ದಾನಾರೇ ಮಾಡಿರಿ, ಧರ್ಮಾರೇ ಮಾಡಿರಿ, ಏನಾರೇ ಮಾಡಿರಿ. ನಮ್ಮ ಪಾಲಿಗೆ ಬಂದಿದ್ರೊಳಗೆ ನಾವು ದುಡ್ಕೊಂಡು ಎಂದ ತಿಂತೀವಿ. ನಮ್ಮ ಪಾಲಿಗೆ ಬಂದಿದ್ರೊಳಗೆ ನಾವು ದುಡ್ಕೊಂಡು ತಿಂತೀವಿ. ನಿಮ್ಮ ಪಾಲಿಗೆ ಬಂದಿದ್ರೊಳಗೆ ನೀವು ದಾನ ಮಾಡಿರಿ, ಧರ್ಮ ಮಾಡಿರಿ, ಏನಾರೇ ಮಾಡಿರಿ ತಿಳ್ಕೊಂಡಂದು. ಯಾವಾಗೆಂದ ಶರಣ ಬಸಪ್ಪಗೆಂದ ದೊಡ್ಡಪ್ಪ ಅಂದಾಗ, ಯಾವಾಗೆಂದ ಶರಣ ಬಸಪ್ಪನಿಗೆಂದ ದೊಡ್ಡಪ್ಪ ಅಂತಾನ, ಊರಾಗಿನಿಂದ 4 ಮಂದಿಗೆಂದ ಹಿರಿಯರಿಗೆಂದ ಕರಿತೀನಿ. ಊರಾಗ 4 ಜನ ಅಂದ ಹಿರಿಯರಿಗೆಂದ ಕರಿತೀನಿ. ಅವರು ನನಗೇನು ಕೊಡ್ತಾರೆ ನಾ ತಗೋತೀನಿ, ನಿಮಗೇನು ಕೊಡ್ತಾರೆ ನೀವು ತಗೋರಿ ಎತ್ತಿಕೊಂಡಂದು. ಯಾವಾಗೆಂದ ದೊಡ್ಡಪ್ಪ ಅಂದಾಗ ಶರಣ ಬಸಪ್ಪನ ಕಣ್ಣಾಗ ನೀರು ಬಂದು. ಏನ್ರಿ ಶರಣ ಬಸಪ್ಪನ ಕಣ್ಣಾಗ ನೀರು ಬಂದು. ಯಾವಾಗಿಂದ ಶರಣ ಬಸಪ್ಪನವ್ರ ಕಣ್ಣಾಗಿಂದ ನೀರು ಬಂದು. ಯಾಕೆ ಬರ್ತಾವ ದೊಡ್ಡಪ್ಪ? ಇಡೀ ಈ ಗ್ರಾಮಕ್ಕನೇ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಮನಿತನ ಇದು ಆದಾಯನವರ ಮನಿತನ. ಇಡೀ ಊರಾಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥದ್ದು. ಇವತ್ತು ಅಂಥ ಮನಿತನಕ್ಕೆ ನೀನು 4 ಮಂದಿ ನಂದ ಕರೆದವು.
ನ್ಯಾಯ ಮಾಡ್ತೀನಿ, ಬ್ಯಾರಿ ಮಕ್ಕನ ಎತ್ತುಕೊಂಡಂತೀಯಲ್ಲಪ್ಪ, ನಿನಗೆ ಬ್ಯಾರಿನೇ ಆಗ್ಬೇಕಲ್ಲ, ಒಂದು ಕೆಲಸ ಮಾಡು, ನೀವೊಂದು ಕೆಲಸ ಮಾಡು ದೊಡ್ಡಪ್ಪ. ನೀ ಏನು ಕೆಲಸ ಮಾಡ್ಬೇಕಂತಕೊಂಡು ಕೇಳಿದ್ರ, ನೀ 4 ಮಂದಿನಿಂದ ಕರೆಯೋದು ಬೇಡ, ಅವರು ನಮ್ಮನೆತನ ಬಂದು ನ್ಯಾಯ ಮಾಡೋದು ಬೇಡ. ಹಾಗಾದ್ರೆ ಒಂದು ಏನು ಕೆಲಸ ಮಾಡೋದು ಅಂತಂದ್ರೆ, ನಿನಗೆ ಏನು ಬೇಕು ಅದನ್ನು ತೊಗೊಂಡು ನಿನಗೆ ಬ್ಯಾಡಾಗಿದ್ದು ನನಗೆ ಕೊಡುವುದು. ಶಾಣಬಸಪ್ಪ, ನಿನಗೆ ಏನೇನು ಬೇಕು ತಗೋ, ನಿನಗೆ ಯಾವುದು ಬೇಡಾಗಿರ್ತಲ್ಲ ಅದು ನನಗೆ ಕೊಡುವತ್ತು. ಯಾವಾಗಿಂದ ನಿನಗೆ ಏನು ಬೇಕು ಅದನ್ನು ತಗೋ, ನಿನಗೆ ಬ್ಯಾಡಾಗಿದ್ದು ನನಗೆ ಕೊಡುವತ್ತುಕೊಂಡಂದಾಗ ಅವಾಗ ನೋಡ್ರಿ ಈಕಿನ ಬಲ್ಲಿ ಆಸೆ ಅಂತದೋ. ದೊಡ್ಡಪ್ಪನ ಹೆಂಡತಿ ಗಂಡನಿಂದ ಅಂಗಿ ಹಿಡ್ದಂಗೆ ಜೊಗ್ಗುದ್ಲು. ಏನ್ರಿ, ಗಂಡನ ಅಂಗಿ ಹಿಡಿದು ಜೊಗ್ಗುದ್ಲು. ಯಾಕೆ ಗಂಡನ ಅಂಗಿ ಹಿಡಿದು ಜೊಗ್ಗುತ್ತಾಳ ಹತ್ತುಕೊಂಡಂತ ಕೇಳಿದ್ರೆ, ನೋಡು ಈಗ ನಿಮ್ಮ ಅಣ್ಣನ ಮಾತಿನ ಸಿಗಿಬಿದ್ದಾನ ಏನ್ರಿ, ಈಗ ನಿಮ್ಮ ಅಣ್ಣ ಮಾತಿನಾಗೆಂದು ಸಿಗಿಬಿದ್ದಾನ. ನಿಮಗೆ ಯಾವುದು ಬೇಕು ಅದನ್ನು ತೊಗೊಂಡು ನಿಮಗೆ ಬ್ಯಾಡಾಗಿದ್ದಂದ ಅವನಿಗೆ ಕೊಡುವ ಹತ್ತುಕೊಂಡ ಕೇಳಕತ್ತನ ತಂದಾಗ ಒಂದು ಕೆಲಸ ಮಾಡೋನು. ಅಲ್ಲಿ ಅಳಗುಣಿಗೆ ಒಳಗೆ ಮಾನ್ಯದ ಹೊಲ ಹತ್ತುಕೊಂಡಂದಾದ ಶರಣಬಸಪ್ಪನವ್ರದ್ದು. ಮಾನ್ಯದ ಹೊಲ ಹತ್ತುಕೊಂಡ ಒಳ್ಳೆ ಏನು ಕರಿಕಿರಾರ್ದಂಗೆ ಸ್ವಚ್ಛ ಇರ್ತಕ್ಕಂಥ ಹೊಲ ಏನ್ರಿ. ಅದು ಏನು ಹೊಲ ಅದಲ್ಲ, ಈಕೆ ದೊಡ್ಡಪ್ಪನ ಹೆಣ್ತೇನಂತಾಳ, ಆ ಮಾನ್ಯದ ಹೊಲ ನಮಗಿರ್ಲಿ ಅಂತ ಹೇಳ್ರಿ. ಅದೇನು ಕರಿಕೆ ಐತೆ ನೋಡು, ಅವನಿಗೇನು ಬಿತ್ತೋದು ಗೊತ್ತಿಲ್ಲ, ಹರಗದ ಗೊತ್ತಿಲ್ಲ, ಅವೇನು ಹೊಲ ಒಕ್ಕಲ್ತನ ಮಾಡಮಲ್ಲ ಏನು ಅಲ್ಲಿ ಮಣ್ಣ, ಅದಕ್ಕೆ ಏನು ಗೊತ್ತದ, ಅದಕ್ಕೆ ಈ ಚಲೋ ಇದ್ದಿದ್ದ ಹೊಲ ನಾವು ಇಟ್ಕೊಳ್ಳೋನು, ಅದು ಕರಿಕೆನ ತುಂಬ್ಯದಲ್ಲ, ಆ ಹೊಲ ನಿಮ್ಮ ಅಣ್ಣಗೆ ಎಂದು ಕೊಡೋನತ್ತು ಕೊಡಂತ ನೋಡ್ರಿ. ಯಾವಾಗ ಹೆಂಡತಿ ಮಾತು ಕೇಳ್ಕೊಂಡಿರ್ತಕ್ಕಂಥ ದೊಡ್ಡಪ್ಪ ಅಂತಾನೆ ಎಣ ಹಾಗಿತ್ತು ಹತ್ತುಕೊಂಡ್ರೆ ಒಂದು ಕೆಲಸ ಮಾಡೋನು. 4 ಮಂದಿಗೆ ಅಂತ ಕರಿಬಾರ್ದಾಗಿತ್ತು ಅಂದ್ರೆ ನಾವು ಬ್ಯಾರೆ ಆಗಬೇಕು ಹತ್ತುಕೊಂಡ್ರೆ ಒಂದು ಕೆಲಸ ಏನು ಮಾಡೋಣ ಹತ್ತುಕೊಂಡು ಕೇಳಿದ್ರ ಏನ್ರಿ, ನಾವು ಏನು ಮಾಡೋಣ ಹತ್ತುಕೊಂಡು ಕೇಳಿದ್ರೆ, ಅದು ಏನು ಮಾನ್ಯದ ಹೊಲ ಅದಲ್ಲ, ಅದು ಚಲೋ ಭೂಮಿ ಏನದಲ್ಲ, ಅದು ನನಗಿರ್ಲೇಣ. ಅದು ಏನು ಕರಿಕೆ ತುಂಬ್ಯದಲ್ಲ, ಆ ಹೊಲ ಅಂದ ನಿನಗಿರಲಿ ಎತ್ತುಕೊಂಡ್ರು. ಆಯ್ತಪ್ಪ, ಆಯ್ತು. ಈಗೇನು ನೀ ಪ್ರಸಾದಕ್ಕಿಂತ ಕುಂತಿದೆಯಲ್ಲ ಏನ್ರಿ, ನೀ ಏನು ಊಟಕ್ಕಿಂತ ಕುಂತಿದೆಯಲ್ಲ, ಈ ಮನೆ ಅಂದ ನನಗಿರಲಿ ಅಂದ. ಅದು ಏನು ಬಿದ್ದೈತಲ್ಲ ಏನ್ರಿ, ಬೀಳು ಬಿದ್ದದಲ್ಲ, ಆ ಮನೆ ಅಂದ ನಿನಗಿರಲಿ ಅಂತ ಆ ಮನೆ ನಿನಗಿರಲಿ. ಯಾವಾಗಂದ ಈ ಇಟ್ಟು ಮಾತು ಅಂದುಕೊಳ್ಳೇನ ಶರಣಬಸಪ್ಪನವರು ಎದುರಿಗೆ ಅಂದ ಮಾದೇವಮ್ಮ ಶರಣಬಸಪ್ಪನವ್ರಿಗೆ ಪ್ರಸಾದ ನೀಡ್ತಿದ್ಲು. ಮಾದೇವಿ, ಈಗಿನಿಂದ ಈ ಮನೆ ಇದು ನಮ್ಮದಲ್ಲ, ಇದು ದೊಡ್ಡಪ್ಪನ ಮನೆ ಅದು. ನಡಿ ಆ ಕಡೆಯಿಂದ ನಮ್ಮ ಮನೆಯಿಂದ ನಮಗೆ ಅದು ಮನೆ ಅಂತ ತಗೊಂಡು ಕೊಟ್ಟನಂತಂದಾಗ ನಡಿ ನಾವು ಆ ಕಡೆ ಹೋಗೋಣ ಅಂತ ತಿಳ್ಕೊಂಡು ಊಟ ಕೂತಿರ್ತಕ್ಕಂಥ ಗಂಗಾಳ ತೊಗೊಂಡು ಏನ್ರಿ, ಯಾವಾಗ ಶರಣಬಸಪ್ಪನವ್ರು ಎದ್ದು ಈ ಬಿದ್ದು ಮನೆ ಏನಿತ್ತಲ್ಲ, ಬಿದ್ದು ಮನೆ ಕಡೆ ಬಂದರು. ಪೂರ ಎಲ್ಲ ಜಂತೆಲ್ಲ ಬಿದ್ದು ಹೋಗಿತ್ತು. ಆ ಜಂತಿ ಬಿದ್ದು ಹೋಗಿರ್ತಕ್ಕಂಥ ಮನೆತನದೊಳಗೆ ಮಣ್ಣಿನ ಡಿಗ್ಗಿ, ಅದ್ರ ಮೇಲೆ ಕಾಂಗ್ರೆಸ್ ಅದೆಲ್ಲ ಬೆಳೆದಿತ್ತು ಏನ್ರಿ, ಹುಲ್ಲೆಲ್ಲ ಬೆಳೆದು ಬಿಟ್ಟಿತ್ತು. ಅಂತ ಮನೆಯಾಗಿಂದ ಹೋಗಿ ಶರಣಬಸಪ್ಪ ಊಟ ಮಾಡ್ತಕ್ಕಂಥ ಗಂಗಾಳ ಒಂದು ಕಡೆಗಿಂದ ಇಟ್ಟು ಮೊದಲಿಂದ ಹುಲ್ಲಿಗಿಲ್ಲೆಲ್ಲ ಕಿತ್ತಿ ತಂದೆ ಒಂದು ದೋತ್ರಿ ಇತ್ತಲ್ಲ, ಆ ದೋತ್ರಿಯಿಂದ ಒಂದು ಮ್ಯಾಲ ಕಟ್ಟದ ನೆಳ್ಳಿನ ಸಲುವಾಗಿ ಏನ್ರಿ, ನೆಳ್ಳಿಗಾಗಿ ಒಂದು ದೋತ್ರ ಕಟ್ಟದ. ಯಾವಾಗಿಂದ ಮ್ಯಾಲಿಂದ ನೆಳ್ಳಿಗಾಗಿ ಒಂದು ದೋತ್ರ ಕಟ್ಟದ ಏನ್ರಿ, ಅದೆಲ್ಲ ಹುಲ್ಲಿಗಿಲ್ಲೆಲ್ಲ ಸಾಫ್ ಮಾಡಿ ಒಂದು ಈಟಿಂದ ಅದೇನು ಮಣ್ಣಿನ ಡಿಗ್ಗಿ ಬಿದ್ದಿತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಸಾಫ್ ಮಾಡಿ ಅಲ್ಲೇ ಒಂದು ಚಿತ್ರಾಸನ ಹಾಕ್ಕೊಂಡು, ಬಾ ಮಾದೇವಿ ನೀಡ್ಬಾ, ಊಟಕ್ಕೆ ನೀಡ್ಬಾ ನೋಡ್ರಿ. ಬಿದ್ದು ಮನ್ಯಾಗ ಒಮ್ಮೆ ತಮ್ಮ ಕೊಟ್ಟನಲ್ಲ, ಬೀಳಕ್ಕೆ ಮನೆ ನನಗೆ ಯಾಕೆ ತಗೊಂಡು ಶರಣಬಸಪ್ಪ ಅಲ್ಲಿಲ್ಲ. ಯಾವಾಗಿಂದ ಬಿದ್ದು ಮನೆ ಇದ್ದ ಅಂತಕ್ಕಂಥದ್ದನ್ನು ಶರಣಬಸಪ್ಪಗಿಂದ ಕೊಟ್ಟ. ಕರಿಕೆ ತುಂಬಿರ್ತಕ್ಕಂಥ ಬಂದವ ಹಿಂಗೆ ಹೆಜ್ಜೆ ಇಟ್ಟರು ಎಲ್ಲಿನೂ ಮಣ್ಣು ಹತ್ತಲಾರ್ದಂಥ ಕರಿಕೆಯನ್ನು ಬೆಳೆದಿತ್ತಲ್ಲ, ನಟ್ಟನ್ನು ಬೆಳೆದಿರ್ತಲ್ಲ, ಅಂತ ಕರಿಕೆ ತುಂಬಿರ್ತಕ್ಕಂಥ ಹೊಲ ಶರಣಬಸಪ್ಪಗಿಂದ ಕೊಟ್ಟ. ಮಣ್ಣಿನ ಗಡಿಗೆಗಳನ್ನು, ಮಣ್ಣಿನ ಪ್ರಯಾಣಗಳನ್ನು ಶರಣಬಸಪ್ಪಗಿಂದ ಕೊಟ್ಟ. ಹಿತ್ತಾಳೆ, ತಾಮ್ರ, ಅವೇನು ಬಾಂಡೆ ಸಾಮಾನು ಇದ್ವಲ್ಲ ಎಲ್ಲ ಏನ್ರಿ ಆಕೆ ತಾನೇ ಇಟ್ಕೊಂಡ್ಲು. ಹೆಣ್ಮಗಳು ದೊಡ್ಡಪ್ಪನ ಹೆಣ್ತಿ. ಯಾವಾಗಿಂದ ಅಂತ ಬೀಳಕ್ಕೆ ಮನೆ ಒಳಗೆ ಏನ್ರಿ, ಆ ಮಣ್ಣಿನೊಳಗಿಂದ ಕುತ್ಕೊಂಡು ಶರಣಬಸಪ್ಪನಿಗಿಂದ ಊಟಕ್ಕೆ ನೀಡಕತ್ತಾಳ ಮಾದೇವಮ್ಮ. ಶರಣಬಸಪ್ಪ ಅಂದ, ಮಾದೇವಿ, ಈ ಶರಣಪ್ಪನ ಮೇಲೆ ಸಿಟ್ಟು ಬರ್ತಿರ್ಬೇಕಲ್ಲ ನಿನಗೆ, ಅದು ಕೇಳ. ಶರಣಬಸಪ್ಪನ ಮೇಲೆ ಸಿಟ್ಟು ಬಂದೈತೇನು? ಅವಾಗ ಮಾದೇವಮ್ಮ ಅಂತಾಳ, ನಿಮ್ಮ್ಯಾಗ ನಾ ಯಾಕೆ ಸಿಟ್ಟು ಮಾಡ್ಕೊಳ್ಳಿ ಹುಚ್ಚಿ. ಮತ್ತು ನೋಡು, ಬೀಳಕ್ಕೆ ಮನೆ ಕರ್ಕಿ ಹೊಲ ಕೊಟ್ಟ, ಮಣ್ಣಿನ ಪ್ರಯಾಣಗಳನ್ನು, ಮಣ್ಣಿನ ಗಡಿಗೆಗಳನ್ನು ನಮಗೆ ಕೊಟ್ಟಾರಲ್ಲ, ಇದನ್ನೆಲ್ಲ ನೋಡಿ ನಿನಗೆ ಸಿಟ್ಟು ಬರಂಗಿಲ್ಲ ಅಂತ ತಿಳ್ಕೊಂಡಂದಾಗ ಅವಾಗ ಮಾದೇವಮ್ಮ ಅಂತಾಳೆ, ನನ್ನ ಗಂಡಗೆ ಬೇಡಾಗಿದೆ, ನನಗೆ ಯಾಕೆ ಬೇಕು ಅಂತ. ನಿನಗೆ ಬೇಡಾಗ್ಯದ ತಿಳ್ಕೊಂಡಂದಾಗ ಅದನ್ನು ತೊಗೊಂಡು ನಾನೇನು ಮಾಡಕ್ಕೆ, ನನಗೂ ಕೊಡೋದು ಬೇಡ. ಯಾವಾಗಿಂದ ಗಂಡನಿಗಿಂದ ಬೇಡಾಗಿರ್ತಕ್ಕಂಥದ್ದು ನನಗೂ ಕೂಡ ಬೇಡ ಹತ್ತಿಕೊಳ್ಳೋದು ಯಾವಾಗಿಂದ ಮಾದೇವಮ್ಮ ಅಂತಾಳ. ಅವಾಗಿಂದ ಶರಣಬಸಪ್ಪ ಕೇಳ್ತಾಳ ಮಾದೇವಮ್ಮ, ಏನ್ರಿ ಮತ್ತು ನಿಮ್ಮ ತಮ್ಮ ಕೊಟ್ಟಿದ್ದು ನಿಮಗೆ ಸಿಟ್ಟು ಬರಲೇನು? ನಿಮಗೆ ಸಿಟ್ಟು ಬರಲೇನು? ಯಾವಾಗಿಂದ ಈ ಮಾತುಗಳನ್ನು ಹೇಳಿದಾಗ
ಶರಣಬಸಪ್ಪ ಅಂತನ ಹುಚ್ಚಿ ಇದು ಕರಿಕಿ ಹೊಲ ಕೊಟ್ಟಿದ್ದು ನಮ್ಮ ತಮ್ಮ ದೊಡ್ಡಪ್ಪ ಅಲ್ಲ. ಈ ಬೀಳಕ್ಕೆ ಮನೆಗೆ ಕೊಟ್ಟಿರ್ತಕ್ಕಂಥ ದೊಡ್ಡಪ್ಪ ಅಲ್ಲ. ಮಣ್ಣಿನ ಪ್ರಯಾಣಗಳನ್ನು, ಮಣ್ಣಿನ ಗಡಿಗೆಗಳನ್ನು ಕೊಟ್ಟಿದ್ದು ನನ್ನ ತಮ್ಮ ದೊಡ್ಡಪ್ಪ ಕೊಟ್ಟಿದ್ದಲ್ಲ. ಹಾಗಾದ್ರೆ ಇದೆಲ್ಲ ಯಾರು ಕೊಟ್ಟಿದ್ದು ಹತ್ತಿಕೊಂಡು ಕೇಳಿದ್ರೆ ಸಾಕ್ಷಾತ್ ಪರಮಾತ್ಮನೇ ನಮ್ಮ ಪರೀಕ್ಷೆಗಾಗಿ ಅಂದ ಕೊಟ್ಟಾನ ಹತ್ತಿಕೊಂಡಂದಾಗ ನಾವು ಯಾಕೆ ದೊಡ್ಡಪ್ಪನ ಮೇಲೆ ಸಿಟ್ಟಿಗೆ ಬರಬೇಕು? ಏನ್ರಿ, ಆ ದೊಡ್ಡಪ್ಪನ ಮೇಲೆ ನಾವು ಯಾಕೆ ಸಿಟ್ಟಿಗೆ ಬರಬೇಕು? ಇದೆಲ್ಲ ಭಗವಂತ ಕೊಟ್ಟಿದ್ದದ, ಪರಮಾತ್ಮ ಕೊಟ್ಟಿದ್ದದ. ಮಾದೇವಿ ಇಲ್ಲೇ ಪರಂತರವಾಗಿ ತಮ್ಮ ದುಡಿದಿದ್ದ ತಂದು ಮನೆಗೆ ಇಡ್ತಿದ್ದ. ಅದರೊಳಗೆ ನಾವು ದಾನ ಧರ್ಮ ಮಾಡ್ತಿದ್ವಿ. ಇನ್ನು ಮುಂದೆ ಹಂಗಾಗಂಗಿಲ್ಲ. ಹೆಂಗಾಗುತ್ತೆ? ಇನ್ನು ಮುಂದೆ ನಾವು ಏನು ಮಾಡ್ಬೇಕಂತಕೊಂಡು ಕೇಳಿದ್ರೆ ನಿತ್ಯ ನಾವು ದುಡಿಬೇಕು, ನಾವು ಕಾಯಕ ಮಾಡಬೇಕು. ಇದು ಬಸವಣ್ಣನವರ ನಿಯಮ ಏನ್ರಿ. ನಿತ್ಯ ನಾವು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು. ನಾವು ಹೊಲದಾಗಿಂದ ದುಡಿಬೇಕು, ಹೊಲದ ಕೆಲಸ ಮಾಡಬೇಕು. ಆ ಹೊಲದಿಂದ ಬಂದಿರತಕ್ಕಂಥ ಏನ್ರಿ ದವಸ ಧಾನ್ಯದೊಳಗೆ ನಾವು ನಿತ್ಯ ಏನ್ರಿ ದಾಸೋಗ ಮಾಡಿದ್ರೆ ಅದು ನಿಜವಾಗಿರ್ತಕ್ಕಂಥ ದಾಸೋಗ ಅನ್ನಿಸ್ಕೊತದ. ಮಾದೇವಿ ಇನ್ನು ನಾಳಿನಿಂದ ನಾವು ದುಡಿಯೋಣ ಹತ್ತಿಕೊಂಡೊಂದು ಶರಣಬಸಪ್ಪನವರು ಯಾವಾಗ ಮಾದೇವ ಒಮ್ಮೆಗೆ ಅಂತ ಹೇಳಿದಾಗ ಆಯ್ತು ರೀ ನಾವಿಬ್ಬರು ಕೂಡ ದುಡಿಯೋಣ ಆಯ್ತು ಹತ್ತಿಕೊಂಡೊಂದು ಗಂಡನಿಗೆ ಅಂತ ಕೈ ಜೋಡಿಸಿ ಅಂತ ಹೇಳ್ತಾಳೆ. ಈ ಕಡೆಯಿಂದ ಶರಣಬಸಪ್ಪ ಹೊಲ ಮಾಡ್ಬೇಕಲ್ಲ ಏನ್ರಿ, ಹೊಲದ ಕೆಲಸ ಮಾಡ್ಬೇಕಲ್ಲ. ಅವಾಗಿಂದ ಶರಣಬಸಪ್ಪ ಹೋಗಿ ಯಾರ್ದೋ ಮನೆಗಿಂದ ಹೋಗಿ ಏನ್ರಿ ನೇಗಿಲಿ ಕೇಳ್ತಾನೆ. ಅಪ್ಪ ಮತ್ತು ನಾನು ಹೊಲದ ಕೆಲಸ ಮಾಡ್ಬೇಕ್ರಪ್ಪ, ನಾನು ಒಕ್ಕಲ್ತನ ಮಾಡ್ತೀನಿ, ಅದಕ್ಕೆ ನನಗೊಂದು ಈಟಂದ ನೇಗಿಲಿ ಕೊಡ್ರಿ, ಒಂದು 2 ಎತ್ತು ಕೊಡ್ರಿ ತಿಳ್ಕೊಂಡು ಯಾರ್ದೋ ಮನೆಗಿಂದ ಕೇಳ್ತಾ. ಜನ ಅಂತಾರೆ, ಶರಣಪ್ಪ ನಿನಗೆ ಒಕ್ಕಲ್ತನ ಅಂದರೆ ಗೊತ್ತಿಲ್ಲ, ನಿನಗೆ ನೇಗಿಲಿ ಹ್ಯಾಂಗೆ ಹೊಡಿಬೇಕು ಅನ್ನೋದೇ ಗೊತ್ತಿಲ್ಲ, ನಿನಗಂದು ಹ್ಯಾಂಗೆ ಹರಗಬೇಕು, ಹ್ಯಾಂಗೆ ಬಿತ್ತಬೇಕು ಅನ್ನೋದೇ ಗೊತ್ತಿಲ್ಲ. ಅಂಥದ್ರೊಳಗಂದ ಏನು ಅದು ಕರಿಕೆ ತುಂಬ್ಯದ, ಅದು ಎಲ್ಲರ ಬರೀ ಸಾಧಾರಣ ನೇಗಿಲಿ ಒಂದು ಕರಿಕೆಂದು ಹೋಗ್ತಕ್ಕಂಥದ್ದು ಅಲ್ಲೋ, ಇಡೀ ಹಾಸಿಗೆ ಎಂತ್ವಿ ಹಿಂಗೆ ಹಾಸಿಗೆ ಹಾಸ್ದಂಗೆ ಪೂರ ಕರಿಕಿನ ತುಂಬ್ಯದ. ಆದರೆ ಏನು ಬಿತ್ತಿ ಏನು ಬೆಳಿತೀವಿ ಶರಣಪ್ಪ ನಿನಗೆ ಗೊತ್ತಾಗೋದಲ್ಲ. ಬ್ಯಾಡ ಸುಮ್ಮನೆ ಯಾಕೆ ಹೈರಾಣ ಹಾಕಿದೆ. ಇಲ್ಲಪ್ಪ ಮತ್ತು ಭೂಮಿ ತಾಯಿ ಸೇವೆ ಮಾಡೋದು ಕರ್ತವ್ಯ ಅದ, ಮಾಡ್ಬೇಕು. ಕೊಡೋದು ಬಿಡೋದು ಆಕಿನ ಕೈಯಾಗದ. ನಾವು ಭೂಮಿ ತಾಯಿ ಸೇವೆ ಮಾಡಬೇಕಲ್ಲ ಏನ್ರಿ, ಭೂಮಿ ತಾಯಿಗೆ ದುಡಿಬೇಕು, ಭೂಮಿ ತಾಯಿಗೆ ಅಂದ್ರೆ ಸೇವೆ ಮಾಡಬೇಕಲ್ಲ. ನಾವು ಮಾಡ್ತಕ್ಕಂಥ ಕರ್ತವ್ಯ ನಾವು ಮಾಡ್ಬೇಕ್ರಿಪ್ಪ. ಕೊಡೋದು ಬಿಡೋದು ಭೂಮಿ ತಾಯಿಗೆ ಅಂದ್ರೆ ತಂದು ಯಾರ್ದೋ ಮನೆಯಿಂದ ಒಂದು ನೇಗಿಲು ತಂದ, ಯಾರ್ದೋ ಮನೆಯನ್ನು 2 ಎತ್ತು ಇಸ್ಕೊಂಡ ಏನ್ರಿ. ಹೊಲದಾಗೆ ಅಂದ್ರೆ ನೇಗಿಲು ಹೊಡೆದ ಶರಣಬಸಪ್ಪ. ಹೆಣ್ತಂದ ಯಾವ ಮಾದೇವಮ್ಮ ಏನ್ರಿ ನೀರ ಬುತ್ತಿಯನ್ನು ತಗೊಂಡು ಹೊಲಕ್ಕೆ ಒಯ್ಯಕ್ಕೆ ಅಲ್ಲೇ ಒಂದು ಗಿಡದ ಕೆಳಗೆ ನಿಂತ್ಕೊಂಡು ಮಧ್ಯಾಹ್ನ ಸ್ನಾನ ಮಾಡಾವ ಮತ್ತು ಹೊಲದ ಕೆಲಸ ಮಾಡಾವ, ಪ್ರಸಾದ ಮಾಡಾವ. ಯಾವಾಗಂದ ಎಲ್ಲ ಯಾರ್ದೋ ಮನೆಗಿಂದ ಕುಂಟಿ ತೊಗೊಂಡು ಬಂದ, ಅದರಿಂದ ಏನ್ರಿ ಕುಂಟಿ ಹೊಡೆದ. ಅದು ಯಾವುದು ಕುಡ್ದ, ಅದೇನು ಕುಂಟಿ ಏನ್ರಿ ಇದೇನು ನೇಗಿಲಿತ್ತಲ್ಲ ಅದು ಏನು ಮಣ್ಣಿಗೇನು ಮುಟ್ಲಿಲ್ಲ ಅದು. ಯಾಕಂದ್ರೆ ಅಟ್ಟ ಕರಿಕೆ ಹಾಸಿಗೆ ಬೆಳೆದಂಗೆ ಬೆಳೆದಿತ್ತು. ಇದನ್ನೆಲ್ಲ ಊರಿನ ಜನ ಎಲ್ಲ ನೋಡ್ತಾರೆ. ಶರಣಬಸಪ್ಪ ಹುಚ್ಚು ಶರಣಪ್ಪ, ನಿನಗೆ ಪ್ರವಚನ ಮಾಡೋಕೆ ಬರ್ತದೋ, ನಿನಗೆ ಬರೋ ಲಿಂಗ ಪೂಜೆ ಮಾಡ್ಕೊಳಕ್ಕೆ ಬರ್ತದ, ಒಕ್ಕಲ್ತಾನೆ ನಿನಗೆ ಹೆಂಗೆ ಬರ್ತದ ಉತ್ಸಾಹ? ಶಾಣೆ ಆಗು, ಈಗರೆ ಹೇಳ್ತೀವಿ ಶಾಣೆ ಆಗು. ಸುಮ್ಮನೆ ಯಾಕೆಂದ್ರೆ ಹೈರಾಣ ಹಾಕಿದಿ, ಬ್ಯಾಡ ಹತ್ಕೊಂಡು ಇಡೀ ಊರು ಜನ ಹೇಳಿದ್ರು ಇಲ್ರಿಪ್ಪ, ಇಲ್ಲ ನಾನು ಸೇವೆ ಮಾಡ್ಬೇಕು. ಯಾವಾಗಂದ್ರೆ ಶರಣಬಸಪ್ಪ ಇಷ್ಟೆಲ್ಲ ಹರಗದ ನೇಗಿಲಿ ಹೊಡೆದ ಏನ್ರಿ. ಇವನು ಮನೆಗೆ ಅಂದ್ರೆ ಬಿತ್ತಕ್ಕೆ ಬೀಜನೂ ಇಲ್ಲ, ಯಾಕಂದ್ರೆ ಬೀಳಕ್ಕೆ ಮನೆ ಕೊಟ್ಟಾರ. ಯಾವುದನ್ನು ಕೂಡ ಕೊಟ್ಟಿಲ್ಲ ಶರಣಬಸಪ್ಪನಿಗೆ. ಯಾವಾಗಂದ್ರೆ ಶರಣಬಸಪ್ಪ ಅಂತ ಬೀಳಕ್ಕೆ ಮನೆ ಒಳಗೆ ಎದ್ಕೊಂಡು ಊರಾಗಿನ ಜನರಿಗೆ ಅಂತಾನೆಪ್ಪ ಒಂದು ಈಟಿಂದ ಬಿತ್ತಕ್ಕೆ ಬೀಜ ಕೊಡ್ರಿಪ್ಪ, ಮತ್ತು ಅದು ಬೆಳೆದ ಕೂಡ ನಿಮ್ಗೆ ಕೊಡ್ತೀನಿ ಎತ್ತಿಕೊಂಡು ಎಲ್ಲರ ಮನೆಯಿಂದ ಬಿತ್ತಕ್ಕೆ ಬೀಜ ಇಸ್ಕೊಂಡ. ಯಾರ್ದೋ ಮನೆಯಿಂದ ಒಂದು ಕೂರಿಗೆ ತಂದ, ಯಾರ್ದೋ ಮನೆಗಿಂದ ಕೂರಿಗೆ ತಂದ ಏನ್ರಿ. ಒಂದು ಕಡೆಗಿಂದ ತಲೆ ಮ್ಯಾಗಂದ ಶರಣಬಸಪ್ಪ ಕೂರಿಗೆ ಹೊತ್ಕೊಂಡ, ಹಿಂದ ಬಿತ್ತ ಬೀಜ ಮಾದೇವಮ್ಮ ತಾನು ತಲೆ ಮ್ಯಾಗ ಹೊತ್ಕೊಂಡು ಶರಣಬಸಪ್ಪ ಅಂತ ಹೊಲಕ್ಕೆ ಹೊಂಟ. ಎಲ್ಲ ಜನ ನೋಡಿ ನಗುತ್ತಿದ್ರು. ಶರಣಪ್ಪ ಎಂಥ ಹುಚ್ಚಿದವನಿ, ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರಂಗಿಲ್ಲಲ್ಲ. ಅಲ್ಲ ಅದು ಕರಿಕೆಯಾಗಂದ ಏನು ಬಿತ್ತಿದಿ, ನೀ ಬಿತ್ತಿದ ಕಾಳ ಒಂದೂ ಮಣ್ಣಾಗಿ ಬೀಳಲ್ಲ, ಬರೀ ಹುಲ್ಲಿನ ಮ್ಯಾಗೆ ನಿಂತಿರ್ತದ. ಅದನ್ನು ಬಿತ್ತೀನಿ ಏನು ಮಾಡ್ತೀವಿ ಶರಣ, ಬ್ಯಾಡ ಸುಮ್ಮನೆ ಯಾಕೆಂದ ಹೈರಾಣ ಹಾಕಿದಿ, ಯಾಕೆಂದ ಕಾಳು ಹಾಳು ಮಾಡ್ತೈತಿ ಕೊಡೋದು. ಎಷ್ಟು ಜನ ಎಲ್ಲ ಅಂದ್ರೂ ಇಲ್ರಿಪ್ಪ ಆ ತಾಯಿ ಸೇವೆ ಮಾಡ್ಬೇಕು, ತಾಯಿ ಸೇವೆ ಮಾಡ್ಬೇಕಂತ ಕೊಡೋದು. ಯಾವಾಗ ಶರಣಬಸಪ್ಪ ಎಂದ ಮಾದೇವಮ್ಮದ ತಲೆ ಮ್ಯಾಗಿಂದ ಬೀಜದ ಗಂಟು ಇಟ್ಕೊಂಡು ಶರಣಬಸಪ್ಪನವ್ರ ತಲೆ ಮ್ಯಾಗಿಂದ ಕೂರಿಗೆ ಇಟ್ಕೊಂಡು ಆ ಕೂರಿಗೆಂದ ಉಡಿ ತುಂಬಿ ಎಂದ ಚಂದ ಇಲಕಲ್ಲಿ ಸೇರಿ ಎಲ್ಲಾನು ಕೂಡ ಉಡಿಸಿ ಕೂರಿಗೆಂದ ದಂಡೆ ಗಿಂಡಿ ಕಟ್ಟಿ ಇವನ್ನೆಲ್ಲ ಶೃಂಗಾರ ಮಾಡ್ಕೊಂಡು ಮನೆಯಾಗಿಂದ ಪೂಜೆ ಮಾಡ್ಕೊಂಡು ಶರಣಬಸಪ್ಪ ತಲೆ ಮ್ಯಾಗಿಂದ ಕೂರಿಗೆ ಇಟ್ಕೊಂಡು ಎಲ್ಲಿಗೆ ಹೊಕ್ಕನ ಹತ್ಕೊಂಡು ಕೇಳಿದ್ರೆ ಹೊಲಕ್ಕೆ ಹೊಕ್ಕನೆ. ಆ ಹೊಲದಾಗ ಹೋಗಿ ಯಾವ ರೀತಿಯಾಗಂದ್ರೆ ಶರಣಬಸಪ್ಪಂದ ಬಿತ್ತಾನ ಏನ್ರಿ, ಹೆಂಗೆ ಬಿತ್ತಾನತ್ತ ಅನ್ನೋದನ್ನು ಇವತ್ತು ನಾ ಬಾಯಿದಿಂದ ಹೇಳೋದಕ್ಕಿಂತ ಇವತ್ತು ನಮ್ಮೆಲ್ಲ ಮೈಸೂರಿಗೆ ಗ್ರಾಮದ ಭಕ್ತರು ನೋಡ್ರಿ ಅವರೆಲ್ಲ ಕೂರಿಗೆ ಎಷ್ಟು ಚಂದ ಮಾಡ್ಕೊಂಡು ತಂದಾರ. ನಾ ಹೇಳಿದ್ದಂದ್ರೆ ಯಾಕಂದರೆ 15 ದಿವಸದಾಗ ಇವೆಲ್ಲ ಆಗಂಗಿಲ್ಲ.
15 ದಿವಸ ಪುರಾಣದಾಗ ಇಟ್ಟೆಲ್ಲ ಆಗಂಗಿಲ್ಲ ಖರೆ, ಆದರೂ ಮೈಸೂರಿಗೆ ಭಕ್ತರು ಅಂಥವ್ರು ಹತ್ಕೊಂಡು ಕೇಳಿದ್ರೆ ನೀವು ಆಗಂಗಿಲ್ಲ ತನ್ನಕ್ಕೆ ಹೋಗ್ಬಿಡ್ರಿ ಅಪ್ಪರು, ನೀವು ಏನು ಹೇಳ್ತೀರಿ ಅದನ್ನೆಲ್ಲನೂ ನಾವು ಮಾಡೇ ತೀರ್ತೀವಿ ಎತ್ತಿಕೊಂಡಂದು. ಇವತ್ತು ನೋಡ್ರಿ ಕೂರಿಗೆ ಅಂದ ಎಷ್ಟು ಚಂದ ಮಾಡ್ಕೊಂಡು ಬಂದಾರ. ಅದರ ಪೂಜೆ ಪುನಸ್ಕಾರ ಏನ್ರಿ ಅದನ್ನ ಹೆಂಗೆ ಶರಣಬಸಪ್ಪ ಅವತ್ತಿನ ದಿನ ಅಂದಾಗ ಅದಕ್ಕೆ ಚಂದ ಇಲಕಲ್ ಸೀರೆ ಉಡಿಸಿ ಅದಕ್ಕಿಂತ ದಂಡೆ ಗಿಂಡಿ ಕಟ್ಟಿ ಏನ್ರಿ ಉಡಕ್ಕೆ ಚೀಲ ಕಟ್ಟಿ ಉಡಿ ತುಂಬಿ ಏನೆಲ್ಲ ಶರಣಬಸಪ್ಪ ಮಾಡಿದ ಅದೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಮೈಸೂಲಿ ಗ್ರಾಮದ ರೈತರು ಏನ್ರಿ ಲಗ್ನ ತೊಟ್ಲ ಹೆಣ್ಮಕ್ಳದಿದ್ದು ನೀವು ಮಾಡಿ ಗೆದ್ರಿ, ಲಗ್ನ ಮಾಡಿ ಗೆದ್ದು ಬಿಟ್ರಿ. ಇನ್ನು 2 ಕಾರ್ಯಕ್ರಮ ಅಂದ ಗಂಡ್ಮಕ್ಳು ಅವ ಏನ್ರಿ ಬಿತ್ತೋದು, ಆಮೇಲೆ ನಾಳೆಗಿಂದ ಹಂತಿ, ಇವೆರಡು ದೊಡ್ಡ ಕಾರ್ಯಕ್ರಮ ಏನ್ರಿ. ಆ 2 ಕಾರ್ಯಕ್ರಮದಿಂದ ಗಂಡ್ಮಕ್ಳು ನಡೀತಾವ. ಅಂಥ ಬಿತ್ತುವಂಥ ಕಾರ್ಯಕ್ರಮ ಹೆಂಗೆ ಬಿತ್ತಿದ್ರು, ಯಾಕಂದ್ರೆ ಈಗ ಭಾಳ ಮಂದಿಗೆ ಗೊತ್ತಿಲ್ಲ ಏನ್ರಿ, ಕೂರಿಗೆ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಅಂದ ಕೂರಿಗೆನೇ ನೋಡಿಲ್ಲ ಎಷ್ಟೋ ಮಂದಿ. ಯಾಕಂದ್ರೆ ಈಗೆಲ್ಲ ಮನೆಗೆ ಅಂದ ಟ್ರಾಕ್ಟರ್ಗಳು ಬಂದವ, ಟ್ರಾಕ್ಟ್ರಲ್ಲಿ ಅಂದ ಬಿತ್ತಿಸ್ತೀರಿ ಏನ್ರಿ. ಅದೆಲ್ಲ ಮಷಿನ ಯಾವುದಿಲ್ಲ, ಅದೆಲ್ಲ ಮಷಿನ. ಆ ಮಷಿನ್ದೊಳಗಂದ ಬಿತ್ತಿಸೋರ ಮಷಿನ್ದೊಳಗಂದ ರಾಶಿ ಮಾಡಿದ್ವಿ ಎತ್ತಿಕೊಂಡ್ರೆ ನಮ್ಮ 100 ಚೀಲ ಆಗೋದು ಅಂತ ನಾವು ಹಿಡಿದ್ರೆ ಅದು ಬರೀ 10 ಚೀಲ ಆಗ್ತದೆ. ಯಾಕಂದ್ರೆ ಈ ಕೂರಿಗೆದಿಂದ ಬಿತ್ತಿದ್ರೆ ಇದಕ್ಕೆ ಬಸವಣ್ಣನ ಪಾದ ಭೂಮಿ ತಾಯಿ ಮೇಲೆ ಬಿದ್ದು ಅಂದ್ರೆ ಬಸವಣ್ಣನ ಪಾದದೊಳಗೆ ಏನು ಶಕ್ತಿ ಅದ ತಿಳ್ಕೊಂಡು ಕೇಳಿದ್ರೆ ಅಮೃತತ್ವ ಶಕ್ತಿ ಒಂದು ಎತ್ತಿನ ಪಾದದೊಳಗೆ ಅಂದ ಸಿಗ್ತದೆ. ಎತ್ತಿನ ಪಾದದಾಗ ಅಮೃತತ್ವ ಶಕ್ತಿ ಅದ. ನೀವು 10 ಚೀಲ ಹಾಕದ ತಂದಿದ್ದನ್ನು ಕಮ್ಮಿ 100 ಚೀಲ ಅಂದ ಕೊಡ್ತಕ್ಕಂಥ ಸಾಮರ್ಥ್ಯ ಆ ಎತ್ತಿನ ಪಾದದೊಳಗಾದ ಪುಣ್ಯಾತ್ಮರೇ. ಅದನ್ನು ಎಷ್ಟೋ ಜನರಿಗೆ ಅಂತ ಗೊತ್ತಿಲ್ಲ, ಈಗೆಲ್ಲ ಟ್ರಾಕ್ಟರ್ ಬಂದವಲ್ಲ, ಅದಕ್ಕೆ ಎಲ್ಲ ರೈತರಿಗೂ ಗೊತ್ತಾಗಬೇಕಂತಕೊಂಡೇ ಇವತ್ತು ಈ ಕೂರಿಗೆ ಅಂತಕ್ಕಂಥ ಮಾಡಿಸ್ಯದ. ಅಂಥ ಕೂರಿಗೆ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಬಿತ್ತು ಕಾರ್ಯಕ್ರಮವನ್ನು ಇವತ್ತು ನಮ್ಮೆಲ್ಲ ಮೈಸೂಲಿಗೆ ಗ್ರಾಮದ ಭಕ್ತರು ನೀವೆಲ್ಲ ನಿಂತ್ಕೊಂಡು ಮಾಡಬೇಕಂತಕೊಂಡು ತಮ್ಮ ಹತ್ರ ಕೇಳ್ಕೊತೀವಿ.